ನಾನೆಲ್ಲ ಹುಡುಗರು ಹುಡುಗಿರಿಗೆ ಹೇಳೋದಿಷ್ಟೇ, ಮಗ ನಿನಗೆ ಎಲಿಜಿಬಿಲಿಟಿ ಬರೋವರೆಗೂ ಜೀವನದಲ್ಲಿ ಸ್ವಲ್ಪ ಪೇಷನ್ಸ್ ಆಗಿರು. ನಾನು ನಿಮ್ಗೆಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು, ಗಾಂಧಿ ಸತ್ತೋದ್ರೆ ಸಮಾಧಿ ಮೇಲೆ ಮಹಾತ್ಮ ಅಂತ ಸೇರಿಸಿ ಬರೆದ್ರು, ನೆಹರು ಸತ್ತೋದ್ರೆ ಚಾಚಾ ಅಂತ ಸೇರಿಸಿ ಬರೆದ್ರು, ವಿಶ್ವೇಶ್ವರಯ್ಯ ಸತ್ತೋದ್ರೆ ಭಾರತ ರತ್ನ ಅಂತ ಸೇರಿಸಿ ಬರೆದ್ರು. ನೀನು ನಾನು ಹೋದ್ರೆ ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ ಬಿಟ್ಟು ಇನ್ನೊಂದು ಸೆಂಟೆನ್ಸ್ ಆದರೂ ಬರೆಯೋಕ್ಕೆ ಜೀವನ ಬದುಕಬೇಕು ಮಗ, ಇಲ್ಲಾಂದರೆ ಲೈಫ್ ಹಾಳಾಗೋಗುತ್ತೆ. ವಿಶ್ವದ ಲಿಪಿಗಳ ರಾಣಿ ನಮ್ಮ ಕನ್ನಡ ಅಂಬೆ ಭುವನೇಶ್ವರಿ ತಾಯಿಯನ್ನು ಸ್ಮರಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ವಿಜಯ ಕರ್ನಾಟಕದ ತಂಡಕ್ಕೆ ನಾನು ಕಳೆದ 20 ವರ್ಷದಿಂದ ನಿಮ್ಮ ಪತ್ರಿಕೆ ಓದ್ತೀನಿ ಸರ್. ಕಳೆದ 20 ವರ್ಷದಿಂದ ನಮ್ಮ ಸುದರ್ಶನ್ ಸರ್ ಟೀಮ್ಗೆ ನಾನು ಪ್ರತಿದಿನ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಓದೋದು. ನಾನು ನೋಡಿ ಸರ್, ಕೆಲವರು ಜನರಲ್ ಆಗಿ ಪಬ್ಲಿಕಲ್ಲಿ ಜಾಸ್ತಿ ನಾನು ಮಾತಾಡುವಾಗ ನನ್ನಲ್ಲಿರೋ ಕಂಟೆಂಟು ಪ್ರೆಸೆಂಟೇಷನ್, ನಾನೀಗ ನೆನ್ನೆ ಮೊನ್ನೆ ಕೂಡ ಅಮೇರಿಕಾ ಚುನಾವಣೆ ನಿಮ್ಮದು ಸೀರೀಸ್ ಆಫ್ ಆರ್ಟಿಕಲ್ ಬಂತು, ನೀಟಾಗಿ ಕುತ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವತ್ತೋ ನಾಳೆ ಅದನ್ನೊಂದ್ಸಲ ಓದಿರ್ತೀವಿ, ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ನೋಟ್ಸ್ ಮಾಡಿ ಏನು ಯಾವ ಥರ ನಡೆಯುತ್ತೆ ಅದನ್ನೊಂದು ಕಡೆ ಎತ್ತಿಟ್ಟಾಗ ಯಾವುದೋ ಡಿಬೇಟ್ಗೆ ಕರೆದಾಗ ಒಂದು ರಿವೈಸ್ ಮಾಡ್ಕೊಂಡು ಹೋದರೆ ಇವತ್ತು ಹೆಂಗೆ ನಿರರ್ಗಳವಾಗಿ ಮಾತಾಡಿದೆ. ಇದೆಲ್ಲ ಗಾಡ್ ಗಿಫ್ಟೆಡ್ ಅಲ್ಲ ಸರ್, ಸರಸ್ವತಿ ಹೊಲಿಸ್ಕೊಳ್ಳೋಕ್ಕೂ ಕಷ್ಟಪಟ್ಟಿರ್ತೀವಿ. ಸೊ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ, ಇವತ್ತು ಕನ್ನಡದ ಹಬ್ಬ ಅತ್ಯುತ್ತಮ ಕಾರ್ಯಕ್ರಮ. ಸುದರ್ಶನ್ ಸರ್, ನೀವು ನಿಮ್ಮ ತಂಡ ನಮ್ಗೆ ಅತಿ ದೊಡ್ಡ ಇನ್ಸ್ಪಿರೇಷನ್. ನನಗೆ ತುಂಬ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನನ್ನ ವಿದ್ಯಾಸಂಸ್ಥೆಗೆ, ನನ್ನ ರಾಜಕಾರಣ. ನಾನು ಏನೇ ಒಳ್ಳೆ ಕೆಲಸ ಮಾಡಿದ್ರು ಸ್ಟೇಟ್ ಎಡಿಷನಲ್ಲಿ ನಿಮ್ಮ ಟೀಮ್ ಅವರೆಲ್ಲ ಬರೀತೀರಾ. ನಾನೊಂದು ನಮ್ಮಂಥ ಹುಡುಗರು ರಾಜಕಾರಣಕ್ಕೆ ಯಾಕೆ ಬರಬೇಕು, ಹೇಗೆ ಬರಬೇಕು ಅಂತ ಒಂದು ಹೇಳ್ತೀನಿ ಸರ್. ನಾನು 70,000 ಮನೆ QR ಕೋಡ್ ಕೊಟ್ಟಿದ್ದೀನಿ ಸರ್. QR ಕೋಡ್ MLAನ ಎಲ್ಲರೂ ಮೀಟ್ ಮಾಡೋಕ್ಕಾಗಲ್ಲ ಸರ್. ಮೀಟ್ ಮಾಡಬೇಕು ಅಂದರೆ ಜನರಲ್ ಆಗಿ ಏನಾಗುತ್ತೆ, ಬೆಳಗ್ಗೆ ಎದ್ದು ಅವ್ರ ಮನೆಗೆ ಹೋಗಿ ನೀವು ಅರ್ಜಿ ಬರೆದು ಕೊಟ್ಟರೆ MLA ಜನರಲ್ ಆಗಿ ಏನು ಮಾಡ್ತಾರೆ, ಹಿಂಗೆ ಇಸ್ಕೊಂಡು PA ಕೊಡ್ತಾರೆ. ಆದರೆ ಅದನ್ನು ಹೆಂಗೆ ಬ್ರೇಕ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ ಸರ್. ಸ್ಕ್ಯಾನ್ ಮಾಡಿ ಒಂದು ಸಮಸ್ಯೆ ಹೇಳಿದ್ರೆ ನಾವು ಸ್ಪಂದಿಸಿದ್ದೀವಿ. 5,500 ಜನ ನಮ್ಮ QR ಕೋಡಲ್ಲಿ ಕಷ್ಟ ಹೇಳ್ಕೊಂಡಿದ್ದಾರೆ. 4,000 ಜನದ ಕಷ್ಟ, UGD ಪ್ರಾಬ್ಲಮ್ ಹೇಳಿದ್ದಾರೆ, ಬಲ್ಬ್ ಹೋಗಿದೆ ಅಂತ ಹೇಳಿದ್ದಾರೆ, ಪಾಣಿದ ವಿಚಾರ ಹೇಳಿದರೆ ಸಾಲ್ವ್ ಮಾಡಿದ್ದೀವಿ. ಒಂದು 1,500 ಫೈನಾನ್ಷಿಯಲ್ ಹೆಲ್ಪ್ ಅಂತಾರೆ, ಕೋರ್ಟ್ ಲಿಟಿಗೇಷನ್ ಇರುತ್ತೆ, ಸಾಲ್ವ್ ಮಾಡೋಕ್ಕಾಗಿಲ್ಲ. ಈ ಒನ್ ವೇಲಿ ನಾನು 4,000 ಕುಟುಂಬಗಳನ್ನ ಬ್ಯಾಂಗ್ಳೂರಲ್ಲಿ ಕೂತು ರೀಚ್ ಆಗ್ತಿದ್ದೀನಿ. ಇದು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ 13 ವಾರ್ಡು ಮನೆಗೆ ಹೋಗಿ ಆಫೀಸರ್ ಜೊತೆ ಕಷ್ಟ ಕೇಳಿದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ಅಂತ 40 ಹಳ್ಳಿ ಮುಗಿಸಿದ್ದೀನಿ. ಎಂಟರ್ IAS KS ಆಫೀಸರ್ಸ್ನ ಹಳ್ಳಿಯಲ್ಲಿ ಕರ್ಕೊಂಡೋಗಿ ಸೆಂಟರ್ ಸರ್ಕಲಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಸ್ವಾಗತ ವಂದನಾರ್ಪಣೆ ಆಡಂಬರ ಇಲ್ಲದೆ ಎಲ್ಲರ ಕಷ್ಟ ಕೇಳ್ತೀನಿ. ಮೊನ್ನೆ ಒಂದು ಉದಿಗನಾರ್ಪನಹಳ್ಳಿ ಅಂತ ಒಂದು ಹಳ್ಳಿಗೆ ಹೋಗಿದ್ದೆ ಸರ್. ಎಲ್ಲ ಹಿಂದುಳಿದ ಸಮುದಾಯದ ತುಂಬ ಬ್ಯಾಕ್ವರ್ಡ್ ಪೀಪಲ್. ಅಲ್ಲಿ 17 ಜನ ಹೆಣ್ಣುಮಕ್ಕಳು ವಯಸ್ಸು, 17 ಜನಕ್ಕೆ 70-72 ವರ್ಷ ಆಗಿದೆ. ಆದರೆ ಆಧಾರ್ ಕಾರ್ಡಲ್ಲಿ ಎಲ್ಲ 38-40 ವರ್ಷ ತೋರಿಸಿದೆ, ಯಾರಿಗೂ ಪೆನ್ಷನ್ ಬರ್ತಿಲ್ಲ. ಊಟಕ್ಕೆ ನಡೆಯೋದು ಕಷ್ಟ. ರಾಮಪಟ್ಟಣದ ಪಕ್ಕದಲ್ಲಿ ನಾನು ಐಡೆಂಟಿಫೈ ಮಾಡಿದೆ, ಏನಾಯ್ತು, ಇಲ್ಲಪ್ಪ ಬರ್ತಾ ಇಲ್ಲ, ಆಧಾರ್ ಕಾರ್ಡಲ್ಲಿ ಏಜ್ ಕಡಿಮೆ ಅಂತ ರಿಜೆಕ್ಟ್ ಮಾಡ್ತಾರೆ. ನಾನು ಮತ್ತೆ ಅಷ್ಟೂ ಜನನ ಬಸ್ ಮಾಡಿಸಿ ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ ಕರ್ಕೊಂಡ್ಬಂದು ಎಕ್ಸ್ರೇ ಮಾಡಿಸಿ ಅವರು ಏಜ್ ಸರ್ಟಿಫಿಕೇಟ್ 60+ ಅಂತ ಬಂತು ಬರೆಸಿ ಅದನ್ನ ಎತ್ಕೊಂಡು ತಾಲೂಕು ಆಫೀಸಲ್ಲಿ ಕೊಟ್ಟರೆ ಅಷ್ಟು ಜನಕ್ಕೆ ತಿಂಗಳಿಗೆ ಈಗ 1,200 ರೂಪಾಯಿ ಬರ್ತಿದೆ. ಊರೂರಿಗೂ ಹೋಗಿ ಕಷ್ಟ ಕೇಳ್ತಿದ್ದೀನಿ. ಅಗೈನ್ ನನಗೆ ಯಾರೋ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಪ್ರದೀಪ್ ಇನ್ನು 20 ವರ್ಷ 30 ವರ್ಷ ನೀನೇ MLA. ಅದನ್ನೂ ನಾನು ನಂಬಲ್ಲ. ಭಗವಂತ ಒಂದು ಅವಕಾಶ ಕೊಟ್ಟಿದ್ರೆ ಮಾಡಿ ತೋರಿಸು ಸಾಕು. ಯಾಕೆಂದರೆ ಇದೆ ನೋಡಿ, ಎಮೋಷ್ನಲಿ ನೀವು ಅಟ್ಯಾಚ್ ಆಗಬಾರ್ದು ಯಾವ ಕ್ಷೇತ್ರಕ್ಕೆ. ಈಗ ನನ್ನ ಲೈಫ್ ಟೈಮೇ ಪಾಲಿಟಿಕ್ಸ್ ಅಂದರೆ ನನಗೆ ಅಭದ್ರತೆ ಕಾಡುತ್ತೆ, ಮಾತಾಡೋಕ್ಕೆ ಹೆದರಿಕೆ ಹುಟ್ಟು ಬಿಡುತ್ತೆ. ನಾನು ಯಾಕೆ ಮಾತಾಡುವಾಗ ಜನರಲಿ ಐ ಡೋಂಟ್ ಬಾದರ್, ಐ ಆಮ್ ಎ ಫೈಟರ್. ನಾನು ಮಾತಾಡಬೇಕು ಅಂದರೆ ಮಾತಾಡ್ಬಿಡ್ತೀನಿ. ನನಗೆ ಅಭದ್ರತೆ ಇಲ್ಲ. ನೆಕ್ಸ್ಟ್ ನಾನು ಗೆಲ್ಲೇಬೇಕು, ಇಲ್ಲಾಂದರೆ ಲೈಫ್ ಹಂಗೆಲ್ಲ ನಾನು ನೋ ಇನ್ಸೆಕ್ಯೂರ್. ನಾನು ಇವತ್ತು ಚಾಕ್ ಪೀಸ್ ಹಿಡಿದು 4 ತಾಸು ಮಿಸ್ ಮಾಡದೆ ಪಾಠ ಮಾಡ್ತೀನಿ. ನನ್ನ ಯಾರೋ ಕೇಳ್ತಾರೆ ಯಾಕೆ, ನಾನು ಹೇಳಿದೆ ಸಡನ್ನಾಗಿ ನಾನು ಸೋತೆ, ಸಡನ್ನಾಗಿ ಟೀಚಿಂಗ್ ಅಭ್ಯಾಸ ಹೋಯ್ತು ಅಂದರೆ ಮತ್ತೆ ಶಿಫ್ಟ್ ಓವರ್ ತಗೊಳಕ್ಕಾಗಲ್ಲ. ಆ ಪ್ರಾಕ್ಟೀಸ್ ಹೋಗ್ಬಾರ್ದು ಅಂತ ಎಷ್ಟೇ ಕಷ್ಟ ಆದರೂ 4 ತಾಸು ಪಾಠ ಮಾಡೇ ಹೋಗ್ತೀನಿ ನಾನು. ಯಾಕೆಂದರೆ ಈ ಕ್ಲಾರಿಟಿ ಇಲ್ಲ ಅಂದರೆ ಲೈಫಲ್ಲಿ ನಮ್ಮನ್ನು ನಾವು ನಮ್ಮ ಐಡಿಯಾಸ್ನ ಕಿಲ್ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ರಿಗೂ ಇಷ್ಟು ಹೇಳ್ತಾ, ಚೆನ್ನಾಗಿ ಹೋದ್ರಪ್ಪ.